ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ರೆ, ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿದೆ. ಸೊ ಬಟ್ಟೆ ಸ್ಟಿಚ್ ಮಾಡೋದಿತ್ತು, ಅರ್ಜೆಂಟ್ ಕೊಡೋದಿತ್ತು, ಅದಕ್ಕೋಸ್ಕರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಕೆಲಸ ಜಾಸ್ತಿ ಇತ್ತಲ್ಲ, ಅದಕ್ಕೆ ಒಂದೆರಡು ಬ್ಲೌಸು ಸ್ಟಿಚ್ ಮಾಡೋದಿತ್ತು. ಸೊ ಆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಈಗ ಒಂದಷ್ಟು ರಾಶಿ ಇತ್ತು ಬಟ್ಟೆ ಸ್ಟಿಚ್ ಮಾಡೋದು, ಅಂದರೆ ಬಟ್ಟೆ ತೊಳೆಯೋದು. ನಿನ್ನೆ ಬಟ್ಟೆ ತೊಳಿಲಿಕ್ಕಾಗಿರಲಿಲ್ಲ, ಹೊಲ್ದತ್ರ ಎಲ್ಲ ಹೋಗಿದ್ವಲ್ಲ. ಸೊ ಅದಕ್ಕೆ ಹಂಗೆ ಇತ್ತು ಪೆಂಡಿಂಗು ಬಟ್ಟೆ ತೊಳೆಯೋದೆಲ್ಲನ. ಇವತ್ತು ಬಟ್ಟೆ ಎಲ್ಲ ಒಂದೆರಡು ಮೂರು ಬ್ಲೌಸು ಸ್ಟಿಚ್ ಮಾಡಿಬಿಟ್ಟು ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿ ಈಗ ಬಟ್ಟೆ ಎಲ್ಲ ತೊಳೆದಾಕಿ ಸಂಜೆ ಈಗ 4:30 ಆಗ್ತಾ ಬಂದಿದೆ ಆಲ್ರೆಡಿ. ಟೈಮ್ ಇನ್ನೇನು ಸ್ಕೂಲಿಂದ ಮಕ್ಕಳು ಬರೋ ಟೈಮು. ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಈಗ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಬೆಳಗ್ಗೆನೇ ಕೇಳಿದ್ರು, ಏನು ಬೇಕು ನಿಮ್ಗೆ ಇವತ್ತು ಆ್ಯನಿವರ್ಸರಿ ಗಿಫ್ಟ್ ಏನು ಬೇಕು ಅಂತಂದು. ನನಗೇನು ಬೇಡ, ಅವಲಕ್ಕಿ ಸರ ಕೊಡಿಸು ಹೇಳೋದು ಅಂತಂದೆ, ಸುಮ್ಮನೆ ಕಾಮಿಡಿಗಷ್ಟೇ. ಅವರು ಕೊಡಿಸ್ತೀನಿ ಬಿಡು, ಆರ್ಡ್ರ್ ಮಾಡಿದ್ದೀನಿ ಬತ್ತಾಯ್ತೆ, ಸರಿ ಅದು ಬಿಟ್ಟು ಏನು ಬೇಕು ತಿನ್ನೋದ್ರಲ್ಲಿ ಅಂತಂದರು. ನಾನು 10 ವರ್ಷ ಆಯಿತು, ಇದು 10ನೇ ವರ್ಷದ ಆ್ಯನಿವರ್ಸರಿ ಮಾಡ್ಕೊತಿರೋದು ಈ ವರ್ಷ 10ನೇ ವರ್ಷ. ಸೊ ಅದಕ್ಕೆ ನಾನು 10 ವರ್ಷದಿಂದ ನಾನು ನೋಡಿದ್ದೀರಲ್ಲ, ನನಗೇನು ಬೇಕು ಅಂತ ಅನಿಸುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರ, ತಾಮರ್ರಿ ನೋಡೋಣ ಅಂತ ಹೇಳಿದ್ದೀನಿ. ಸೊ ಎಂಥ ಥರ ಗೊತ್ತಿಲ್ಲ, ನೋಡೋಣ, ತಂದಾಗ ಗೊತ್ತಾಗುತ್ತೆ, ತೋರಿಸ್ತೀನಿ ನಿಮಗೂ ಏನು ತರ್ತಾರೆ ಅನ್ನೋದು. ನನಗೇನು ಅಂದರೆ ನನಗೇನು ಇಷ್ಟ ಆಗುತ್ತೆ ಅನ್ನೋದು, ಅವ್ರು ಏನು ತಿಳ್ಕೊಂಡವ್ರೆ ಅನ್ನೋದನ್ನ ತೋರಿಸ್ತೀನಿ ಬಂದಮೇಲೆ. ಸೊ ಈಗ ಬಟ್ಟೆ ತೊಳೆದಾಕಿದ್ದೀನಿ, ಇನ್ನೂ ಹಾರಾಕಿಲ್ಲ. ಮಳೆ ಬೇರೆ ಒಂದು ಸರಿ ಮಳೆ ಬಂದು ಬಿಡ್ತು. ಈಗ ಬಟ್ಟೆ ಹಾರಾಕಬೇಕು. ಬಟ್ಟೆ ಹಾರಾಕ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ, ಪೂಜೆ ಮಾಡಿ ಮಕ್ಕಳು ಬರ್ತಾರೆ ಇನ್ನೇನು. ಸೊ ಅವರಿಗೆ ಹಾಲು ಕಾಯಿಸ್ಬೇಕು, ಅವ್ರಿಗೆ ಹಾಲು ಕಾಸು ಕೊಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತೀನಿ. ಬೆಳಗ್ಗೆ ಮಕ್ಕಳು ಪೂಜೆ ಮಾಡೋಗಿರೋದೇ, ನಾನೇನು ಪೂಜೆ ಮಾಡಿರಲಿಲ್ಲ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡ್ತೀನಿ. ರೈಸ್ ನೋಡಿ, ಗೋಬಿ ತಂದವ್ರೆ, ನಮ್ಮ ಫೇವ್ರೇಟ್ ಗೋಬಿ. ಇವ್ರಿಗೆ ತಂದಿದ್ದೆಲ್ಲ ಫೇವ್ರೇಟೇ. ತಿನ್ನು, ಇನ್ನೇನು ಲಾಸ್ಟಿಗೆ ಹಂಗೆ ಇತ್ತಲ್ಲ, ಹಂಗೆ ಕೊಟ್ಟೆ, ಹಂಗೆ ತಿನ್ನೋ ಜೈ. ನೋಡಿ, ಗೋಬಿ ಅಂದರೆ ನಮ್ಮಪ್ಪ ಮಾಡೋ ಗೋಬಿ ನನಗೆ ಸಖತ್ ಇಷ್ಟ. ಚೆನ್ನಾಗಿ ಮಾಡ್ತಿದ್ರು ನಮ್ಮಪ್ಪ ಗೋಬಿನ. ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅಂತ ನೋಡ್ತೀನಿ, ಚೆನ್ನಾಯ್ತಾ ಅಂತ. ಸ್ವಲ್ಪ ಸಾಸ್ ಕಮ್ಮಿ, ಸ್ವಲ್ಪ ಉಪ್ಪು ಕಮ್ಮಿ, ಉಪ್ಪು ಅಡ್ಜಸ್ಟ್ ಮಾಡ್ಕೋಬೋದು, ಸ್ವಲ್ಪ ಸಾಸ್ ಕಮ್ಮಿ, ಡ್ರೈ ಆಗೈತೆ. ಗೋಬಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ, ನೋಡ್ತೀರಿ ಹಂಗೆ ಯಾವಾಗಾದರೂ ಒಂದು ಸರಿ. ಗೋಬಿ ಮನೆಗೆ ಮಾಡಿದ್ರೆ ನ್ಯಾಚುರಲಾಗಿರುತ್ತೆ, ಮತ್ತು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಆ್ಯಡ್ ಮಾಡಲ್ಲ, ಚೆನ್ನಾಗಿರುತ್ತೆ. ಸೊ ಗೋಬಿನ ಟ್ರೈ ಮಾಡೋಣ ಮನೆಗೆ. ಅಂದರೆ ಸುಮಾರು ಸರಿ ಮಾಡಿದ್ದೀನಿ, ಅಂದರೆ ಒಂದು 3-4 ಸರಿ ಗೋಬಿ ಟ್ರೈ ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀನಿ. ಹೊಸ್ಮನಿಗೆ ಬಂದ ಇನ್ನೇನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮೂಮೆಂಟಿಗೂ ಒಂದು ಸರಿ ಮಾಡಿದ್ದೆ. ಗೋಬಿನ 1 ನಿಮಿಷ ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ, ತಿಂತ ಮಾತಾಡ್ತೀನಿ. ಹಂಗೆ ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸರಿ ಮಾಡಿದ್ದೆ, ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅನಿಸುತ್ತೆ. ಸೊ ಅವಾಗ ಗೋಬಿ ಮಾಡಿದ್ದೆ. ಈಗ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡ್ತೀನಿ. ಅದಕ್ಕೆ ಐಟಮ್ ಎಲ್ಲ ತರಬೇಕು, ಸಾಸ್ ಆಗಲಿ ಎಲ್ಲ ಐಟಮ್ಗಳು ತರಬೇಕು, ತಂದ್ಬಿಟ್ಟು ಮಾಡಬೇಕು. ಕೇಕ್ ಕೂಡ ನಾನೇ ಬೇಕ್ ಮಾಡ್ತೀನಿ, ಒಂದೊಂದೊಂದೇ ಹಂಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈಗ ಗೋಬಿ ತಿಂತಾಯಿದ್ದೀವಿ. ಗೋಬಿ ಚೆನ್ನಾಗೈತೆ, ಖಾರ ಏನಿಲ್ಲ, ಮಕ್ಳಿಗೆ ತಿನ್ಬೋದು ಕರೆಕ್ಟಾಗಿ. ಚೆನ್ನಾಯ್ತಾನೆ ನಪ್ಪಿ? ಅಜ್ಜಿಗಿನ್ನ ಖಾರ ಬೇಕಿತ್ತು, ಇನ್ನೊಂದು ಸ್ಪೂನ್ ಖಾರದ ಪುಡಿ ಹಾಕಿದ್ರು ಚೆನ್ನಾಗಿತ್ತು ಅಜ್ಜಿಗೆ. ನಂಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೊಬರ್ರಿ ಅಂತ ಹೇಳಿದ್ಕೆ ಗೋಬಿ ತಗೊಂಡವ್ರೆ. ಪಕ್ಕ ನನಗೆ ಗೋಬಿ ಇಷ್ಟ, ಗೋಬಿ ಅಂದರೆ ಸಖತ್ ಇಷ್ಟ ನನಗೆ. ನನಗೂ ಅಷ್ಟೇ.
ಸೂಪರ್ ಆಗಿರ್ತೈತೆ ಅದು ಹೋಗ್ಬೇಡ. ನಂಗೂ ಅಷ್ಟೇ. ಮಕ್ಕಳನ್ನು ತಿನ್ಬೋದು, ಏನು ಖಾರ ಎಲ್ಲ ಚೆನ್ನಾಗೈತೆ. ಬಂದಿತ್ತು ಯಾವತ್ತು ಹೋಗೋದು? ಸ್ಟ್ಯಾಂಡ್ ಅಪ್ ಕೊಡು, ನಾಳೆ ಕ್ಲೀನರ್ ಪಕ್ಕಂಡು ನಾವು ಗೈಸ್. ನೋಡಿ ಬಟ್ಟೆ ಹಾರಾಕಿದ್ದೆಲ್ಲ ಆಯಿತು. ನೋಡಿ ಲಿಕ್ಕಿ ಇಲ್ಲೇ ನಿಂತ್ಕೊಂಡಿದ್ದಾನೆ. ಯಾಕಪ್ಪ? ಆಟಾಡಕ್ಕೆ ಹೋಗಿದ್ದ, ಮತ್ತೆ ಬಂದ, ಇಲ್ಲಿ ನಿಂತ್ಕೊಂಡಿದ್ದ ನೋಡ್ರಿ. ಈಗ ಹೇಳೋಣ, ಹೇಳ್ಬೇಕಾ ಯಾಕೆ ಅಂತ? ಹೇಳ್ಬಾರ್ದ? ಪಾಪ ಹೇಳಲ್ಲ, ಮಗಿಗೆ ಶೇಮ್ ಆಗ್ಬಿಡುತ್ತೆ ಹೇಳಿದ್ರೆ. ಸೊ ಬಟ್ಟೆ ಎಲ್ಲ ಒಣ ಹಾಕಿದ್ದಾತು. ನಿಮ್ಗೊಂದು ಇದನ್ನು ತೋರಿಸ್ತೀನಿ ಬನ್ನಿ. ಏನಂದರೆ ಬೆಕ್ಕು ಇದು ಮರಿ ಮಾಡ್ಕೊಬಿಟ್ಟೈತೆ. ನೋಡಿ 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 ಹೇಗೆ ಹೋಯ್ತು ನೋಡಿ. ನೋಡಿ ಅದು ಆ ಮರಿ ಬಿಟ್ಟು ಎಲ್ಲೂ ಹೋಗಲ್ಲ. ಮರಿ ಎಲ್ಲೋ ಇದು. ನನಗೆ ಮರಿ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ. ಆಮೇಲೆ ಎಲ್ಲಿ ಬೆಕ್ಕು ಪರ್ಚಿಬಿಡುತ್ತೋ ಅಂತ ಅಷ್ಟೇ. ನೋಡಿ ಎಲ್ಲೂ ಹೋಗಲ್ಲ. ಅಕಸ್ಮಾತ್ ನಾವು ನಿಂತ್ಕೊಂಡ್ರೆ ಅದು ಹಂಗೆ ಕೆಳಗಡೆ ಇಳಿಯುತ್ತೆ, ಮತ್ತೆ ವಾಪಸ್ ಬರುತ್ತದು. ಎಲ್ಲೋ ಬಚ್ಚಿಕೊಂಡ್ಬಿಟ್ಟವು ಸಂದೆಗೆ. ಎಲ್ಲಿ ಬಚ್ಚಿಕೊಂಡವು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಚ್ಚಿಕೊಂಡ್ಬಿಟ್ಟವು ಮರಿಗಳು. ಇಲ್ಲಿ ಎಲ್ಲಿ ಬಚ್ಚಿಕೊಂಡಿದ್ದಾವೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಾಗ ಅಲ್ಲೇ ಸಂದೆ ಬಚ್ಚಿಕೊಂಡವು. ನನಗೆ ಭಯ ಅಲ್ಲಿ ಮುಟ್ಲಿಕ್ಕೆ. ಆಮೇಲೆ ಎಲ್ಲಿ ಬಂದು ಬೆಕ್ಕು ಪರ್ಚಿಬಿಡುತ್ತೋ ಅಂತಂದು. ನೋಡಿ ಮೂಗು ಜೀವಾದಿಗೂ ಗೊತ್ತು ನಮ್ಮ ಮಕ್ಕಳನ್ನ ನಾವು ಯಾವ ಥರ ಸೇಫಾಗಿ ನೋಡ್ಕೋಬೇಕು ಅನ್ನೋದು, ಎಷ್ಟು ಚೆನ್ನಾಗಿ ಸೇಫಾಗಿ ನೋಡ್ಕೊತೇವೆ ಅಂತಂದು. ಬರಪ್ಪ ಕೆಳಗಡೆ ಹೋಗೋಣ. ಅದು ಎಳಿಬಾರ್ದು ನೋಡಿ, ಬಟ್ಟೆ ಹೆಂಗಾಯ್ತು. ಬಾ ಬಾ ಕೆಳಗಡೆ ಹೋಗೋಣ. ಬಾ ತೆಗಿ, ಬಾ ಎಳಿಬೇಡ. ಬಾ ಕೆಳಗಡೆ ಹೋಗೋಣ. ಬಾ ಬಂಗಾರ, ಬಾ ಚಿನ್ನು ಕೆಳಗಡೆ ಹೋಗೋಣ. ಬಾ ಚಿನ್ನು ಬಾರಪ್ಪ, ಬಾ ಬಾ. ಏನು ಹೇಳಲ್ಲ ಬಾ ನಾನು ಅವ್ರಿಗೆ. ಬಾ ಹೋಗ್ಲಿ ಬಾ ಎಸಕ್ಕೆ. ನೋಡಿ ಕೆಳಗಡೆ ಹೋಗ್ತಾಯಿದ್ದೀನಿ. ಬಟ್ಟೆ ನಿಧಾನಕ್ಕೆ ನೋಡಿ ಯಾವಾಯ್ತು ಜಾರ್ಗಿರಿಯ ಹುಷಾರು. ಕೆಳಗಡೆಯಿಂದ ಮೇಲ್ಗಡೆ ಬಟ್ಟೆ ತಗೊಂಡು ಹೋಗ್ಬೇಕು ಹಾಕೋಕ್ಕೆ. ಏನಂದರೆ ನಮ್ಮ ಹಳ್ಳಿ ಕಡೆಯವ್ರಿಗೆ ಸೊ ಕೆಲಸ ಮಾಡೋದೇ ನಿಧಾನಕ್ಕೆ ಬರಬೇಕು. ಬೀಳ್ತೀಯ, ವರ್ಕೌಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಕೆಲಸ ಮಾಡ್ತೀವಲ್ಲ, ಸೊ ಕೆಲಸ ಮಾಡೋದೇ ವರ್ಕೌಟ್ ಮಾಡ್ದಂಗೆ ಆಗುತ್ತೆ. ವರ್ಕೌಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಅದರಲ್ಲೂ ನಾನಂತೂ ಮೇಲು ಕೆಳಗು ಹತ್ತಿ ಇಳಿಬೇಕು. ಲೆಗ್ ವರ್ಕೌಟ್ ಮಾಡೋಂಗೇ ಇಲ್ಲ ನಾನಂತೂ. ಅಷ್ಟು ಸರಿ ಹೊತ್ತು ಇಳಿತೀನಿ ಮೇಲ್ಗಡೆ ಕೆಳಗಡೆ. ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಹೋಗ್ಬೇಕಲ್ಲ, ಎಷ್ಟು ಸರಿ ಇಳಿತೀನೋ ಹತ್ತುತ್ತೀನೋ ಅದು ಲೆಕ್ಕನೇ ಇಲ್ಲ. ಟೌನ್ಗಳಾಗ ಏನಂದರೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅದು ಯಾವ ಸೆನ್ಸಸ್ ಏನೋ ಬರೆದಿದ್ದಾರೆ ಹೇಳ್ರಿ. ಪೋಲಿಯೋ ಹಾಕ್ಸಿದ್ರಲ್ಲ ನೆನ್ನೆಲ್ಲ, ಅದಕ್ಕೆ. ನಿನಗಲ್ಲ, ಹಾಕಿರ್ತಾರಲ್ಲ ಎಲ್ಲರಿಗೂ, ಅವ್ರಿಗೆ ಅದಕ್ಕೆ ಬರ್ದವ್ರಿಗೆ ಹಾಕಿದ್ದೀವಿ ಅಂತ. ಸರಿನಾ? ಪೋಲಿಯೋ ಡ್ರಾಪ್ಸ್ ನಿಮಗೂ ಹಾಕ್ಸಿದ್ದೀವಿ ಅವಾಗೆಲ್ಲ. ಈ ಟೌನ್ಗಳಾಗ ಏನಂದರೆ ಮನೆಯಲ್ಲೂ ಕೂಡ ಕೂತ್ಕೊಂಡೇ ಇರ್ತಾರೆ. ಮತ್ತು ಆಫೀಸು ಕೆಲಸ ಅಂತ ಹೋದಾಗ ಅಲ್ಲೂ ಕೂತ್ಕೊಂಡೇ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ವರ್ಕೌಟ್ ಮಾಡಲೇಬೇಕಾಗುತ್ತೆ ಅವರು. ನಾವು ಹಳ್ಳಿ ಕಡೆನೇನಿಲ್ಲ, ಎದ್ದು ನಿಂತು ಕೂತು ಬೊಗ್ಗಿ ಎಲ್ಲ ಥರ ಕೆಲಸ ಮಾಡ್ತೀವಿ. ಅದಕ್ಕೆ ವರ್ಕೌಟ್ ಅವಶ್ಯಕತೆ ಇರಲ್ಲ. ಅದು ಅಷ್ಟು ಕೆಲಸದಲ್ಲೇ ವರ್ಕೌಟು ನಮಗೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಲೆಗ್ ಆಗಲಿ ಯಾವುದೇ ವರ್ಕೌಟ್ ಆಗಲಿ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಬಟ್ಟೆ ಒಣ ಹಾಕೊಂಡೆಲ್ಲ ಹೊರಗಡೆ ಹೋಗ್ತೀನಿ. ಏನಾದರೂ ಸ್ವೀಟ್ ಮಾಡೋಣ ಅಂತಂದು. ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಅಲ್ವಾ, ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ, ಕೆಲಸಗಳೆಲ್ಲ ಇದ್ವಲ್ಲ, ಅದಕ್ಕೋಸ್ಕರ ಈಗ ಶಾವಿಗೆ ಪಾಯಸ ಏನಾದರೂ ಮಾಡೋಣ ಅಂತಂದು. ಏನಂದರೆ ಪ್ರತಿ ಸಲ ಈಗ ಮೊನ್ನೆ ದುಷಿದು ಬರ್ತಡೇ ಆಯಿತು. ಸೊ ಬರ್ತಡೇ ಆದಾಗ ಕೂಡ ಕೇಕ್ ಕಟ್ ಮಾಡಿದ್ವಿ, ರಸಮಲೈ ಮಾಡಿದ್ವಿ. ಅಜ್ಜಿ ತಿಂದಿಲ್ಲ. ಸೊ ಮನೆಗೆ ಯಾರಾದರೂ ಒಬ್ಬರು ತಿಂದಿಲ್ಲ ಅಂದ್ರೂ ಬೇಜಾರು ಅನಿಸುತ್ತೆ. ಅದಕ್ಕೆ ಅಜ್ಜಿಗೆ ಪಾಯಸ ಅಂದರೆ ಇಷ್ಟ ಆಗುತ್ತೆ. ಪಾಯಸನೇ ಮಾಡೋಣ ಅಂತಂದು ಶಾವಿಗೆ ಪಾಯಸ ಮಾಡ್ತೀನಿ. ಹಾಲೇನೂ ಹಾಕ್ದಿಲ್ದಲೇ ಶಾವಿಗೆ ಪಾಯಸ ಮಾಡ್ತೀನಿ. ಹಾಲು ಹಾಕಿದ್ರೆ ಮತ್ತು ಅಜ್ಜಿ ತಿನ್ನಲ್ಲ. ಅದೇ ಹಾಕಿದ್ರೆ ನಮಗೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ಇನ್ನೇನು ಸ್ವಲ್ಪ ಮಾಡ್ತೀನಿ ಅಷ್ಟೇ. ಸಿಂಪಲಾಗಿ ಒನ್ ಟೈಮ್ ಮಾಡಿಬಿಟ್ಟು ಹಾಲೇನೂ ಹಾಕಲ್ಲ. ಹಾಲು ಹಾಕಿದ್ರೆ ಮತ್ತು ಅಜ್ಜಿ ತಿನ್ನಲ್ವಲ್ಲ, ಅದಕ್ಕೆ ಹಾಲು ಹಾಕ್ದಲ್ಲೇ ಹಂಗೆ ಮಾಡ್ತೀನಿ. ಆಗಲೇ ಗೋಬಿ ತಂದು ಕೊಟ್ಟಿದ್ದು ತಿಂದು. ಮತ್ತು ದುಂಡ್ಮಲ್ಲಿಗೆ ಹೂವು ಅಂದರೆ ನನಗೆ ಸಖತ್ ಇಷ್ಟ. ದುಂಡ್ಮಲ್ಲಿಗೆ ಹೂವು ಬದಲು ಮಳ್ಳೆ ಹೂವು ತಂದು ಕೊಟ್ಟಿದ್ದಾರೆ. ಸೊ ಸಲಿ ಪ್ರತಿ ವರ್ಷ ಏನಂದರೆ ಈ ಸರಿ ಇದು ಈ ಕಡೆ ಕೊಡ್ಕೊತೀನಿ.
ಈ ಸರಿ ಏನಂದರೆ ನಮ್ಮ ಮನೆಯವರು ಕೇಳಿದ್ರು ಏನು ಬೇಕು ಅಂತಂದು. ಸೊ ಪ್ರತಿ ವರ್ಷ ಏನಂದರೆ ನನಗೇನಾದರೂ ಬೇಕು ಅಂದರೆ ನಾನು ಮುಂಚೆನೇ ಹೇಳ್ತೀನಿ ಈ ಥರದ್ದು ಬೇಕು ಅಂತ. ಈ ವರ್ಷ ನಾನು ಏನೂ ಹೇಳೋಕ್ಕೋಗಿಲ್ಲ. ಪ್ರತಿ ಸರಿ ಇನ್ನೇನು ಅಂತಂದು ಏನು ಹೇಳೋಕ್ಕೋಗಿರಲಿಲ್ಲ. ಸೊ ನಮ್ಮ ಮನೆಯವರೇ ನಾನು ಏನು ಹೇಳ್ದಿಲ್ಲದು ನೋಡಿ ಇವತ್ತು ಬೆಳಗ್ಗೆ ಕೇಳಿದ್ರು ಏನು ಬೇಕು ನಿನಗೆ ಅಂತಂದು. ನನಗೇನು ಇಷ್ಟ ಆಗುತ್ತೆ ಅನ್ನೋದನ್ನ ನೀವೇ ಗೆಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಗೋಬಿ ಎಲ್ಲ ತೊಗೊಂಡ್ಬಂದಿದ್ರು. ಮತ್ತು ಇನ್ನೊಂದೇನೆಂದರೆ ಈ 2 ವರ್ಷದ ಹಿಂದೆಗಡೆ ಕಾಲ್ ಚೈನ್ ಬೇರೆ ತೊಗೋಬೇಕಿತ್ತು. ಮೊನ್ನೆ ದುಷಿ ಬರ್ತಡೇ ಐತಲ್ಲ, ದುಷಿ ಬಾ, ಮೊನ್ನೆ ದುಷಿ ಬರ್ತಡೇ ಐತಲ್ಲ ಅವತ್ತೇ ತಗೋ ಅಂತಂದ್ರು. ಅವತ್ತೇನಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಲ್ಲ, ಸೊ ಲೇಟ್ ಆಗುತ್ತೆ ಮತ್ತು ತೊಗೊಂಡು ಬರೋದು ಟೈಮ್ ಆಗೋಗಿತ್ತು. ಆಲ್ರೆಡಿ ಸಂಜೆಗೆ ಹೋಗ್ಬಿಟ್ಟಿತ್ತು, ಲೇಟ್ ಆಗುತ್ತೆ ಅಂತಂದು ಸುಮ್ಮನಾದ್ರಿ, ತರಲಿಲ್ಲ ಏನೂ. ಯಾವಾಗಾದರೂ ಕೊಡಿಸ್ತಾರೆ, ಯಾವಾಗಾದರೂ ಕೊಡಿಸ್ಕೋಬೇಕಷ್ಟೇ ಕಾಲ್ ಚೈನು. ತಗೋ ಅಂತ ಹೇಳಿದ್ರು, ಅವತ್ತೇ ನಾನೇ ಬೇಡ ಅಂದೆ. ಹಳೆ ಚೈನ್ ಬೇರೆ ಇದ್ದಾವೆ. ಹಳೆ ಚೈನು ಅದು ಕೂಡ ಆ್ಯನಿವರ್ಸರಿ ಗಿಫ್ಟಾಗಿ ಕೊಟ್ಟಿದ್ದು 2 ವರ್ಷದ ಹಿಂದೆ ಅನಿಸುತ್ತೆ. ಇವಾಗ ಒಂದು 2 ವರ್ಷದ ಹಿಂದೆ ಆ್ಯನಿವರ್ಸರಿಗೆ ಚೈನ್ ಕೊಡಿಸಿದ್ರು. ಸೊ ಈ ಸರಿ ಅದಕ್ಕೆ ಚೈನ್ ಹೆಂಗಿದ್ರು ಕಾಲಲ್ಲಿ ಚೈನ್ ಇಲ್ಲ ಅಂತಂದು ಗೊತ್ತಲ್ವ, ನೋಡಿದ್ರಲ್ಲ ಯಾಕೆ ಚೈನ್ ಬಿಚ್ಚಾಕಿದ್ಯಾ ಅಂತಂದು. ಆಲ್ರೆಡಿ ಒಂದು 6-7 ತಿಂಗಳು ಮೇಲಾಯ್ತು ನಾನು ಕಾಲು ಚೈನ್ ತೆಗ್ದಾಕಿ. ಅದಕ್ಕೆ ಚೈನ್ ಬಿಚ್ಚಾಕಿದ್ಯಾ, ಸರಿ ಅವನ್ನ ಹಾಕಿ ಕೊಡಿಸ್ತೀನಿ ತಗೋ ಅಂತ ಹೇಳಿದರು. ಯಾವಾಗಾದರೂ ತರಬೇಕು, ಆ್ಯನಿವರ್ಸರಿ ಗಿಫ್ಟ್ ಅದೇ ನನಗೆ ಚೈನ್, ಕಾಲು ಚೈನು. ಅದಷ್ಟಲ್ಲದೆ ನನಗಿಷ್ಟ ಆಗಿರೋದು ಇದೆಷ್ಟೆಲ್ಲ ತಂದು ಕೊಟ್ಟಿದ್ರು ನೋಡಿ. ಚಿಕ್ಕ ಪುಟ್ಟದ್ರಲ್ಲಿ ಹೆಣ್ಮಕ್ಳಿಗೆ ಸಖತ್ ಖುಷಿ ಸಂತೋಷ ಆಗುತ್ತೆ. ಅವರು ಗೋಬಿ ಅಂದರೆ ನಂಗೆ ಸಖತ್ ಇಷ್ಟ. ಗೋಬಿ ತಂದು ಕೊಟ್ಟಿದ್ರಲ್ಲ ಅದ್ರಾಗೆ ಖುಷಿ ಆಗೋಗ್ಬಿಡ್ತು. ಮತ್ತು ಕೇಕ್ ಬೇರೆ ತಂದಿದ್ದಾರೆ. ಕೇಕು ಏನಂದರೆ ನನಗೆ ನಾನೇ ಮಾಡೋಣ ಅಂದ್ಕೊಂಡಿದ್ದೆ. ದುಷಿ ಬರ್ತಡೇ ಆದಮೇಲೆ ಕೇಕ್ ಐಟಮ್ ಎಲ್ಲ ತಂದುಬಿಟ್ಟು ಎಂದು ಮಧುಗಿರಿಗೆ ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೆ ಕೇಕ್ ಬೇರೆ ತೊಗೊಬಂದಿದ್ದಾರೆ. ಚಾಕ್ಲೇಟ್ ಫ್ಲೇವರ್ ಕೇಕ್ ತಂದಿದ್ದಾರೆ. ಹೇಳ್ತಿದ್ರು ಚಾಕ್ಲೇಟ್ ಫ್ಲೇವರ್ ತಂದಿದ್ದೀನಿ ಅಂತಂದು. ಇಷ್ಟು ಏನಂದರೆ ನಾವು 10 ವರ್ಷ ಆ್ಯನಿವರ್ಸರಿಯಲ್ಲಿ ಯಾವತ್ತೂ ಕೇಕ್ ಕಟ್ಟಿಂಗ್ ಮಾಡಿಲ್ಲ. ಸೊ ಇದು 10 ವರ್ಷದ ಆ್ಯನಿವರ್ಸರಿ ಅಲ್ವಾ, ಸೊ ಇರಲಿ ಅಂತಂದು ತೊಗೊಬಂದಿದ್ದಾರೆ. ನಾನು ಕೇಕ್ ಏನು ತೊಗೊಂಬರ್ರಿ ಅಂತ ಹೇಳಿರಲಿಲ್ಲ. ನನಗೇನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವೇ ತರ್ರಿ ಅಂತ ಹೇಳಿದ್ದೆ ಅಷ್ಟೇ. ನಾನು ಇವತ್ತು ಏನೂ ಹೇಳಿಲ್ಲ, ನನಗೆ ಇದೇ ಬೇಕು ಅದೇ ಬೇಕು ಅಂತಂದು. ಸೊ ಅವರೇ ತೊಗೊಂಬಂದರು. ಖುಷಿ ಆಯಿತು. ನನ್ನ ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರಲ್ಲ, 10 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ನನಗೇನೇನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಖುಷಿ ಆಯಿತು. ಮಳ್ಳೆ ಹೂವು ಕೂಡ ದುಂಡ್ಮಲ್ಗೆ ಹೂವು ಕೇಳಿದ್ದಾರೆ, ಸಿಕ್ಕಿಲ್ಲ. ಅದಕ್ಕೆ ಮಳ್ಳೆ ಹೂವನ್ನೇ ತಂದಿದ್ದಾರೆ ಅಷ್ಟೇ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಯಾವುದೋ ಒಂದು ತಂದಲ್ಲ ಅದೇ ಖುಷಿ. ಸೊ ಈಗ ಪಾಯಸಕ್ಕೆ ಸ್ವೀಟ್ ಏನಾದರೂ ಮಾಡೋಣ ಅಂತ ರೆಡಿ ಮಾಡಬೇಕೀಗ. ರೈಸ್ ನೋಡಿ, ಪಾಯಸ ರೆಡಿ ಮಾಡಿದ್ದಾಯಿತು. ಏನಂದರೆ ತುಪ್ಪ ಆಗಲಿ ಹಾಲಾಗಿ ಹಾಕಿದ್ರೆ ತಿನ್ನಲ್ಲ, ಆಗಲೇ ಹೇಳಿದ್ನಲ್ಲ ಅಜ್ಜಿ. ಸೊ ಅದಕ್ಕೆ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಏನು ಕಾಯಿ ಹಾಕಿದ್ದಾರೆ ಅಂದ್ಕೊಂಡ್ರೆ ನಮ್ಮ ಅಜ್ಜಿಗೆ ಕಾಯಿ ಹಾಕಿದ್ರೇ ಇಷ್ಟ. ಹಾಗೆ ಮಾಮೂಲಿ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ದೀನಿ. ಮತ್ತು ಇನ್ನೊಂದು ಕಡಲೆಬೇಳೆ ಹಾಕಿ ಮಾಡ್ತಾರೆ ನೋಡಿ ರವೆಗೆ, ಆ ಥರ ಮಾಡಿದ್ರೆ ಅಜ್ಜಿಗೆ ಸಖತ್ ಇಷ್ಟ. ಬಟ್ ರವೆ ಇರಲಿಲ್ಲ ಮನೇಲಿ. ಅಕ್ಕಿಗೆ ಹೊಡ್ಕೊಳ್ತೀನಿ ನೋಡಿ ರವೆ, ಆ ಥರ ಅಕ್ಕಿ ಹೊಡ್ಕೊಂಡಿದ್ದು ರವೆಗೆ ಚೆನ್ನಾಗಿ ಬರುತ್ತೆ. ಶಾವಿಗೆ ಪಾಯಸಕ್ಕೆ ಏನಾದರೂ ಹಾಲು ಹಾಕಿ ಮಾಡಿದ್ರೇ ಚೆಂದ. ಆದರೂ ಪರವಾಗಿಲ್ಲ, ಓಕೆ ಥರ ಇತ್ತು. ಅಂದರೆ ಹಾಲು ಹಾಕಿದ್ರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದ್ಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಸೊ ಈಗ ನಮ್ಮ ಮನೆಗೆ ಬಂದಷ್ಟು ಕೇಕ್ ಕಟ್ ಮಾಡೋದಷ್ಟೇ ಇರುತ್ತೆ. ಅಡುಗೆ ಎಲ್ಲ ಬೇಗ ಮುಗಿಸ್ಬಿಟ್ಟಿದ್ದೀನಿ ನೋಡಿ, 6:30. ಫೋಟೋಕ್ಕೂ ಕಿತ್ತಾಡ್ರಿ ಕೂಕೊಂಡು. ದೊಡ್ಡ ಲೋಟ, ಚಿಕ್ಕ ಲೋಟ, ತೆಟ್ಟೆಗೆ ಆ ತೆಟ್ಟೆ ಈ ತೆಟ್ಟೆ, ಬರೀ ಇದೇ ಬದುಕಾಗೈತೆ ನಿಮ್ಮದು. ಪಾಯಸ ಹಾಕೊಂಡು ತಿಂತವ್ರು ಅಲ್ಲೇನೆ. ಎಲ್ಲ ಚಿಕ್ಕ ಬಾಸ್ ಹಾಕಿಲ್ಲ ಈ ಕಡೆ ಹಿಂಗ ಹಿಂಗೆ ಆಗ್ತೈತವೆ. Happy anniversary baby.
ಅಷ್ಟೇ ಸಾಕು, ಸಿಂಪಲ್ ಇರಬೇಕು. ಅದು ಸೀದೆ ಸ್ಟ್ರಾಂಗ್ ಇದ್ದು ನೀನೇ ಕಟ್ಕೊಳೋದಾ? ಸುಮಾರು ಸಪಾಡಿ ಇಟ್ಕೊಂಡಿರ್ತೀನಿ. ಸರಿ ಒಂಚೂರು ತರ ಹಂಗೆ ಯಾಕೆ ಸರಿ ಬರೋದಕ್ಕೆ ಥ್ಯಾಂಕ್ ಯು ಬನ್ನಿ ಬ್ರೆಡ್ ಕೊಡ್ತೀನಿ. ಸುಮ್ಮನೆ ಬಾಯಿ ಹಿಂಗ ಕೊಡ ತಕ್ಕಮಕ್ಕೆ ಬಾಯಲ್ಲಿ ಇಲ್ಲಪ್ಪ ಸುಮ್ಮನೆ ತಿನ್ನಲ್ಲ ಚೆನ್ನಾಗಿದೆ ಇದು. ದೂರ ಕೊಡು, ಫೋನ್ ಹಾಕು ನಮಗೆ. ಇದು ರೀಲ್ ಆಲ್ರೆಡಿ ರೀಲಲ್ಲಿ ಅಪ್ಲೋಡ್ ಆಗಿದೆ, ಇನ್ಸ್ಟಾ ಮತ್ತು ಯೂಟ್ಯೂಬ್ ಎರಡರಲ್ಲೂ ಶಾರ್ಟಲ್ಲಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ನೋಡಿ. ಏನಂದರೆ ನಮ್ಮ ಮದುವೆ ಟೈಮಲ್ಲಿ ನಮ್ಮ ಮನೆಯವರು ಅರಿಶಿನ ಕುಂಕುಮ ಎರಡೂ ಎಲ್ಲೆಲ್ಲಿ ಇಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಕನ್ಫ್ಯೂಸ್ ಆಗಿದ್ರು. ಕುಂಕುಮ ಇಡತ್ರ ಅರಿಶಿನ ಇಡತ್ತ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ರು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ. ಅರಿಶಿನ ಎಲ್ಲಿ ಇಡಬೇಕು, ಕುಂಕುಮ ಎಲ್ಲಿ ಇಡಬೇಕು, ಇದೇ ಥರ ಇಡಬೇಕು ಅಂತಂದು ಕರೆಕ್ಟಾಗಿ ಇಡ್ತಾ ಇದ್ದಾರೆ. ಓಂ ತಥಾಸ್ತು. ಮಗಳೇ, ಏನ್ ಬೇಕು ವರ ನಿಮಗೆ? ಸರ ಬೇಕು. ಇದು ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೇಳು. ಎಲ್ಲರ ಸರಿ ಅಲ್ಲ, ಆರೋಗ್ಯ ನೆಮ್ಮದಿ ಕೇಳು. ಅದ್ಬಿಟ್ಟು ಕಾನ್ಸರ್ ಆಗಿ ಸೊ ಇವತ್ತು ಮದುವೆ ಆಗಿ ದಿನ ಅಲ್ವಾ, ಆ್ಯನಿವರ್ಸರಿ. ಅದಕ್ಕೋಸ್ಕರ ತಾತಾಜಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದೀವಿ. ಸೊ ಹಿರಿಯರ ಆಶೀರ್ವಾದ ಇರಬೇಕು. ಹಾಗೆ ನೋಡಿ ನಮ್ಮ ತಾತ 3 ಸರಿ ದೇವ್ರಿಗೆ ಕೈ ಮುಗ್ದಂಗೆ ಕೈ ಮುಗಿತಾ ಐತೆ. ನೋಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಅಜ್ಜಿ ಊಟ ಮಾಡ್ಕೊಂಡು ಮಲ್ಕೊಂಡ್ರು. ಏನಿಲ್ಲ, ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡಿದ್ದಿದ್ದು ಅಷ್ಟೇ. ಏನು ಸ್ಪೆಷಲಾಗಿ ಇನ್ನೇನು ಮಾಡೋಕ್ಕೆ ಹೋಗಿರಲಿಲ್ಲ. ಮತ್ತು ಕೇಕಿಂದು ಎಲ್ಲ ಸ್ವೀಟ್ ತಿಂದಿರ್ತಾರೆ ನೋಡಿ. ಮಕ್ಕಳಂತೂ ಇಬ್ಬರು ಬೇಡ, ನಮಗೆ ಊಟನೇ ಬೇಡ ಅಂತಿದ್ರು. ಬಲವಂತ ಮಾಡಿ ಒಂದು ಸ್ವಲ್ಪ ಕೊಟ್ಟಿದ್ದು. ಸ್ವೀಟ್ ತಿಂದರೆ ಹಂಗೆ ಮತ್ತೆ ಊಟ ಮಾಡ್ಲಿಕ್ಕೆ ಸೇರೋದಿಲ್ಲ ಅಷ್ಟೇ. ನಿಜ ಬಾಗ್ಲಕ್ಕಪ್ಪ ಸೊಳ್ಳೆ ಬರ್ತಾವೆ. ಸೊ ಡ್ರೆಸ್ಸು ಹೊಸ ಡ್ರೆಸ್ ಇತ್ತು, ಹಾಕೊಳಕ್ಕೆ ಹೋಗಲಿಲ್ಲ. ಏನಂದರೆ ಮನೆ ಹತ್ರ ಇದ್ದರೆ ಏನಾದರೂ ಸ್ಯಾರಿ ಆಗಲಿ ಡ್ರೆಸ್ಗಳಾಗಲಿ ಹೊಸ್ದಾಗಿ ವೇರ್ ಮಾಡಲಿಕ್ಕೆ ಬೇಜಾರ. ಅದಕ್ಕೆ ಹೊಸ ಡ್ರೆಸ್ ಏನೂ ಹಾಕೊಳಕ್ಕೆ ಹೋಗಲಿಲ್ಲ. ಇದೇ ಡ್ರೆಸ್ ಮಾಮೂಲಿ ಸ್ನಾನ ಮಾಡ್ಕೊಂಡು ಹಾಕ್ಕೊಂಡಿದ್ನಲ್ಲ, ಸೊ ಅದೇ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡಿದ್ದೆ. ಸೊ ಹಂಗೆ ಐತೆ. ಏನಜ್ಜಿ ದೀಪ ಇನ್ನೂ ಹುರಿತಾ. ಹೇಗಿತ್ತು ಇವತ್ತಿನ ಡೇ? ಸೂಪರ್ ಆಯಿತು. ಸೂಪರ್ ಆಯಿತಾ? ಡೈಲಿನೂ ಸೂಪರ್ ಏನು, ಇವತ್ತೇನು ಸ್ಪೆಷಲ್ ಏನಿಲ್ಲ. ಡೈಲಿನೂ ಸೂಪರ್, ಇವತ್ತೇನು ಸ್ಪೆಷಲ್ ಏನಿಲ್ಲ. ಆದರೆ ಆ್ಯನಿವರ್ಸರಿ ಅಂತ ಸ್ಪೆಷಲ್ ಅಷ್ಟೇ. ತಂದುಕೊಟ್ಟೆ ಕಾಸಿನ ಸರ ಎರಡೆರಡು ಹೇಳಿರ್ಲಿಲ್ವೇ? ಹೇಳಿದ್ದಲ್ವೇ? ಮರ್ತ್ಬಿಟ್ಟಿದ್ದೆ. ಮರ್ತೋಗ್ಬಿಟ್ಟಿದ್ದೆ ನೋಡಿ ನಾನು. ಹೀಗೆ ಬಂಗಾರ ಅಂದರೆ ಮರಳು ಬರ್ತೈತೆ ಬೇಗ. ಏನು ಮಾಡ್ತೀವಿ, ರೇಟ್ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತಿ. ಬಂಗಾರ ಅಂದರೆ ಮರಳು ಬರ್ತೈತೆ, ಎಲ್ಲರಿಗೂ ಭಯವಾಗ್ತೈತಿ. ಎಲ್ಲರಿಗೂ ಭಯ ಆಗೋದಕ್ಕಿಂತ ಜಾಸ್ತಿ ನಿಂಗೆ ಭಯ ಆಗ್ತೈತಾ? ಎಲ್ಲರಿಗೂ. ನಂಗೆ ಹಿಂಗೆ ಕಾಸಿನ ಸರ ಬೇಡ, ಸುಮ್ಮನೆ ಹೇಳಿದ್ದು ಕಾಮಿಡಿಗಷ್ಟೇ. ಇಂಥದ್ದೆಲ್ಲ ನಮಗೆ ಗೊತ್ತು, ನಾನೇನು ಆಸೆ ಇಟ್ಕೊಂಡಿದ್ದ, ಸುಮ್ಮನೆ ಹೇಳಿದ್ದು ಅಷ್ಟೇ. ಗೈಸ್ ನೋಡಿ, ನಾನು ಹೇಳಿದ್ದೆ ಏನು ಗೊತ್ತಾ, ಏನು ಬೇಕು ಅಂತ ಕೇಳಿದ್ದಕ್ಕೆ
10 ವರ್ಷದಿಂದ ನಾನು ನೋಡಿದ್ಯಲ್ಲ, ಅದಕ್ಕೆ ನನಗೆ ಏನು ಇಷ್ಟ ಆಗ್ತೈತೆ ಅದನ್ನು ತಂದುಕೊಡು ಅಂತ ಹೇಳಿದ್ದೆ. ಕರೆಕ್ಟಾಗಿ ನನಗೆ ಏನೇನು ಇಷ್ಟ ಆಗ್ತೈತೆ ಅದೇ ತಂದು ಕೊಟ್ಟರು. ಏನು ತಿಳ್ಕೊಂಡೆ? ಅವಾಗ ಮ್ಯಾಗ್ನೆಟ್ ಇರ್ತದೆ. ಮ್ಯಾಗ್ನೆಟ್ಟು ಮ್ಯಾಗ್ನೆಟ್ ಗೊತ್ತೇಳು. ತಿನ್ನೋದ್ರಾಗ ಇನ್ನೇನು ಇಷ್ಟ? ಗೋಬಿ, ಮಾಮೂಲಿ ದುಂಡ್ಮಲ್ಗೆ ಹೂವು, ಅವೇ ಇಷ್ಟ ಗೊತ್ತು. ಅದಕ್ಕೆ ತಂದು ಕೊಟ್ಟಿದ್ದೆ. ಇನ್ನೊಂದಿತ್ತು ನೆರ್ಲೆಂಡು ತರಕಾರಿ. ನೆರ್ಲೆಂಡು ಅದಕ್ಕೆ ಅದು ಇಕ್ಕೊಬಿಟ್ಟಿದ್ದೆ. ಸಿಗ್ಲಿಲ್ಲ ಅದು ನೆರ್ಲೆಂಡು. ಬಿಕ್ಕೆಹಣ್ಣು, ನೆರ್ಲೆಂಡು, ಬಿಕ್ಕೆ ನೋಡಿದ್ವಿ ಸಿಗ್ಲಿಲ್ಲ. ಬೆಲ್ದೆಣ್ಣು ಅಲ್ಲೆಲ್ಲೂ ಸಿಗಲ್ಲ. ಸಿಗಲಿಲ್ಲ. ದುಡ್ಡು ಕೊಡ್ತಾರೋ ತಪ್ಪಿದ್ದು ಹೊಲ್ದಾಗ ಹಾಕು. ಇಷ್ಟೆಲ್ಲ ನನ್ನ ಅರ್ಥ ಮಾಡ್ಕೊಂಡು ತಂದು ಕೊಟ್ಟಿದ್ದಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಮಾತು. ಸೇಮ್ ಟು ಯು. ಥ್ಯಾಂಕ್ ಯು. ಸರಿನಾ? ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಮತ್ತು ಆ್ಯನಿವರ್ಸರಿ ವ್ಲಾಗ್ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್. ಓಕೆ, ಬಾಯ್. ಬಾಯ್. ಅವು ಎರಡು ಬಾಯ್ ಬಾಯ್.